ಮಹಾತ್ಮ ಗಾಂಧಿ ಎಲ್ಲ ಮಾಹಿತಿ ಕೂಡ ನಾವು ಅಂತ ಒಂದು ಇತಿಹಾಸ ಪುಟಕ್ಕೆ ಮತ್ತೆ ಬೇಕು ಕೆಲಸವನ್ನು ನಾವು ಮಾಡ್ತೀವಿ. ಸೊ ಅದಕ್ಕೆ ತಾವೆಲ್ಲ ಕೂಡ ಬರಬೇಕು ಅಂತೇಳಿ ನಾವೆಲ್ಲರೂ ಕೂಡ ಮನವಿ ಮಾಡ್ತೀವಿ. ಪಾರ್ಟಿ ಪಕ್ಷ ಅಂತೇಳಿ ಇದು ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಒಂದು ಪಕ್ಷದ ವಿಚಾರವಾಗಿ ಯೋಚನೆ ಮಾಡಬೇಕು. ಒಂದು ದೇಶ ಯಾವ ದಿಕ್ಕಿನಲ್ಲಿ ದೇಶಕೊಂಡು ಹೋಗಬೇಕು ಅನ್ನೋದು ಯೋಚನೆ ಮಾಡ್ತೀವಿ. ಸೊ ಅದಕ್ಕೆಲ್ಲ ನೀವೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತು ರಾಜ್ಯದ ಎಲ್ಲ ಕಡೆಯಿಂದ ಕೂಡ ಮುಖಂಡರುಗಳು ಎಲ್ಲ ಮುಖಂಡರುಗಳು ಕೂಡ ನೀವೇನು ಸಾವಿರಾರು ಜನ ಬನ್ನಿ ಅಂತ ಹೇಳ್ತಾರೆ. 3 ಜನ ನಾಯಕರುಗಳು ಯಾರಿಗೆ ಪ್ರಜಾಪ್ರಭುತ್ವ ಸಿಕ್ಕಿದೆ, ನೀವು ಯಾರು ಲೀಡರ್ಗಳಂತ ಅನ್ಸ್ಕೊಂಡು ನಿಮಗೆಲ್ಲ ಒಂದು ಇದನ್ನು ನೋಡುವಂಥ ಒಂದು ತಾವೆಲ್ಲ ಬರಬೇಕು ಅಂತ ರಾತ್ರೆಲ್ಲ ನೋಡ್ತಾ ಇದ್ದೀವಿ. ಫೈನಲ್ ರೋಡ್ಸ್ ನೋಡಲಿಕ್ಕೆ ನಾನು ಏನೇ ರಾತ್ರಿ ಸ್ವಲ್ಪ ನೋಡಿಲ್ಲ. ಇವತ್ತು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮುಗಿಯುತ್ತದೆ. ಎಲ್ಲ ಜಾಗ ಫೈನಲ್ ನಮ್ಮ ACC ರೋಡ್ ನಾಳೆ ಯಾಕಾದ್ರೂ ಮಾತು ಯಾರು ಕೇಳಿಸ್ಲಿ ಏನಾದ್ರು ಮಾಡಬೇಕು. ಕಾಂಗ್ರೆಸ್ ಪಾರ್ಟಿ ಶಕ್ತಿ ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಯಾಕೆ ಮಾತಾಡ್ತಾರೆ ಫಸ್ಟು ಇತಿಹಾಸ ತಗೊಂಡು ನೇ ತಾರೀಕಿಂದ ಬೆಳಿಗ್ಗೆ ಕೆಲವು ಜಾಗಗಳನ್ನು ಉದ್ಘಾಟನೆ ಮಾಡಿದ್ದೀವಿ. ವರ್ಕಿಂಗ್ ಕಮಿಟಿ ಮೀಟಿಂಗು 24 ಗಂಟೆ AC ಅಧಿವೇಶನ ಮಹಾತ್ಮ ಗಾಂಧಿ ಇವತ್ತು ಕೂಡ 3 ಗಂಟೆಗೆ 26ನೇ ತಾರೀಕು ನಡೆದಿತ್ತು. ಅದೇ ಟೈಮಲ್ಲಿ ಇಲ್ಲೂ ಕೂಡ ಕಾರ್ಯಕಾರಿ ಸಮಿತಿ ತಿಳಿದಿದೆ. 27ನೇ ತಾರೀಕು ಒಂದು ದೊಡ್ಡ ಸಮಾವೇಶ ಇದೆ. ಬೆಳಗ್ಗೆ 27ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಮಹಾತ್ಮ ಗಾಂಧಿಯವರ ಇದನ್ನು ಪುತ್ಥಳಿಯನ್ನು ನಾವು ಸುವರ್ಣಸೌಧದಲ್ಲಿ ಇದಲ್ಲದೆ ಬೇರೆ ಬೇರೆ ಕೆಲವು ACC ಅಧ್ಯಕ್ಷರು ಕೆಲವೆಲ್ಲ ಸುವರ್ಣಸೌಧದಲ್ಲಿ ಮಧ್ಯಾಹ್ನ ಅಲ್ಲಿ ಬಂದಂಥ ಫೋಟೋ ಸೆಷನ್ ಇಟ್ಕೊಂಡಿದ್ವಿ. ಅದು ಕೂಡ ಎಲ್ಲರಿಗೂ ಕೂಡ ಅದು ನೆಕ್ಸ್ಟ್ ಟೈಮ್ ಅದು ಸಮಾವೇಶ ಸಂಜೆ ಇಲ್ಲಲ್ಲ, ಸಮಾವೇಶ ಸಂಜೆ ಇರುತ್ತೆ. ಮಧ್ಯಾಹ್ನ ಸಮಾವೇಶದಲ್ಲಿ 27ನೇ ತಾರೀಕು ಮಧ್ಯಾಹ್ನ 12 ಗಂಟೆ. 2 ದಿನ 50 ಜನ ಸಂಸದರು ಎಲ್ಲ ನಿಮ್ಮ ಲೀಡರ್ಸ್ ಎಲ್ಲ 2 ದಿನ ಎಲ್ಲ 2 ದಿನ ಅದು ದಿವಸ 25 ಕ್ರಿಸ್ಮಸ್ಸು, 25ಕ್ಕೆ 26 ಬರ್ತದೆ, 26 ಬೆಳಿಗ್ಗೆ ಬರ್ತದೆ. ವಾಸ್ತವೆಲ್ಲ ನೋಡಿದೆ. ಸೆಕ್ಯೂರಿಟಿ ಆ್ಯಂಗಲಿಂದ ಈ ಬಿಲ್ಡಿಂಗನ್ನು ಇಂದಿರಾ ಗಾಂಧಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಬಿಲ್ಡಿಂಗ್ ಮಲ್ಲಿಕಾರ್ಜುನ ಖರ್ಗೆ ಸಾಗಿರ್ತಾರೆ. ಅಲ್ಲಿ ಗಾಂಧಿ ಕುಟುಂಬಕ್ಕೆ ಅವಕಾಶ ಮಾಡ್ತಿದ್ವಿ. ಬೇರೆ ಕಡೆನೂ ಹೋಟ್ಲು ಬುಕ್ ಮಾಡಿದ್ದೀವಿ ಅವ್ರಿಗೆ. ಅವ್ರು ಯಾವುದೂ ಅಲ್ಲ, ನಾನು ಅದು ನಂಬಿಕೆಯಿಲ್ಲ. ಅದು ಪೊಲೀಸ್ ಸೆಕ್ಯೂರಿಟಿ ಇದೆಯಲ್ಲ, ಅವರ SPG ಆಮೇಲೆ ಕೆಳಗಡೆ ಅವ್ರದ್ದು ಸೆಕ್ಯೂರಿಟಿ ಇದೆ. ಅವ್ರು ಬಂದು ತೀರ್ಮಾನ ಮಾಡ್ತಾರೆ ಎಲ್ಲಿರಬೇಕು ಅಂತ. ಅವ್ರು ತೀರ್ಮಾನ ಮಾಡ್ತಾರೆ. ಒಟ್ಟೊಳಗೆ ನಾವು ಇದನ್ನು ಬ್ಲಾಕ್ ಮಾಡಿದ್ವಿ. ನಮ್ಮ ಚೀಫ್ ಮಿನಿಸ್ಟರ್ ಎಲ್ಲ VTV ಗೆಸ್ಟಲ್ಲಿ ಇರ್ತಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.